ದೇವರ ನಾಮದಲ್ಲಿ ಎಲ್ಲರಿಗೂ ನಮಸ್ಕಾರ. ಮಿತ್ರರು ಎಲ್ಲರೂ ಹೇಗಿದ್ದೀರಾ? ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ. ನಾವು ಸಹ ಎಲ್ಲರೂ ಚೆನ್ನಾಗಿದ್ದೇವೆ. ದೇವರ ಕೃಪೆಯಿಂದ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಇಂದಿನ ಬೈಬಲ್ ವಚನ ಕೀರ್ತನೆ 31:1-3 ಇದನ್ನು ಕುರಿತು ಚರ್ಚಿಸುವುದಾದರೆ, ಪ್ರಭು, ನಿನ್ನಲ್ಲಿ ನಾನು ಆಶ್ರಯ ಪಡೆಯುತ್ತೇನೆ. ನನ್ನ ಆತ್ಮವನ್ನು ದುಃಖದಲ್ಲಿ ಬಿಡಬೇಡ. ನಿನ್ನನ್ನು ನನ್ನಲ್ಲಿಯೇ, ಅಂದರೆ ನಿನ್ನಲ್ಲಿಯೇ ನಾನು ನಂಬಿದ್ದೇನೆ. ನನ್ನನ್ನು ನಾಶದಿಂದ ತಪ್ಪಿಸು. ಪ್ರಿಯ ಮಿತ್ರರೇ, ಈ ಒಂದು ವಚನವನ್ನು ನಾವು ಆಳವಾಗಿ ಅಧ್ಯಯನಿಸುವಾಗ ನಮಗೆ ತಿಳಿದು ಬರುವುದೇನೆಂದರೆ, ನಮ್ಮ ಜೀವನದಲ್ಲಿ ನಾವು ಅನೇಕ ಸಮಯಗಳಲ್ಲಿ ಸಂಕಟ, ಭಯ ಮತ್ತು ಕಷ್ಟಗಳನ್ನು ಅನುಭವಿಸುತ್ತೇವೆ. ಇದೆಲ್ಲ ಬಹುಶಃ ನಿಮ್ಮ ಒಂದು ಅನುಭವದಲ್ಲೂ ಸಹ ಬಂದಿರಬಹುದು ಅಲ್ವೇ? ಆ ಸಮಯದಲ್ಲಿ ನಮಗೆ ಯಾರಲ್ಲಿ ಆಶ್ರಯ ಪಡೆಯುವುದು ಮುಖ್ಯವಾಗಿದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿರುತ್ತದೆ. ಕೀರ್ತನೆ 31:1-3 ದಾವೀದನ ವಚನ ನಮಗೆ ಅದಕ್ಕೆ ಸ್ಪಷ್ಟ ಉತ್ತರ ನೀಡುತ್ತದೆ. ಈ ವಚನವು ನಮಗೆ ಹೇಳುವುದೇನೆಂದರೆ, ನನ್ನ ಭರವಸೆಯನ್ನು ದೇವರ ಮೇಲೆ ಇಡುತ್ತೇನೆ. ಆತನು ನನ್ನನ್ನು ಕರುಣೆಯಿಂದ ಅಪ್ಪಿಕೊಳ್ಳುತ್ತಾನೆ. ಇದು ನಮ್ಮ ಜೀವನದಲ್ಲಿ ಈ ವಚನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇಂದಿನ ಮಾತಿನಲ್ಲಿ ನಾನು ಈ ವಚನದಿಂದ ಕಲಿಯಬೇಕಾದ 3 ಮುಖ್ಯ ಪಾಠಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಮಿತ್ರರೇ. ಮೊದಲನೆಯದು, ದೇವರಲ್ಲಿ ಆಶ್ರಯ. ಟ್ರಸ್ಟ್ ಇನ್ ಗಾಡ್. ನಮ್ಮ ಜೀವನದಲ್ಲಿ ಕಷ್ಟಗಳು, ಸಂಕಟಗಳು, ಅಪಾಯಗಳು ಬಹಳವಾಗಿ ಬರ್ತಾ ಇರ್ತವೆ. ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರಬಹುದು, ಪ್ರತಿದಿನವೂ ಬರ್ತಾ ಇರಬಹುದು. ಆದರೆ ಅದರಿಂದ ತಪ್ಪಿಸಿಕೊಳ್ಳುವುದನ್ನು ದೇವರು ತಾನಾಗಿಯೇ ಒಂದು ದಾರಿಯನ್ನು ನಮಗೆ ತೋರಿಸಿರ್ತಾನೆ ಮಿತ್ರರೇ. ಹಾಗಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಆಗುತ್ತೆ, ಆ ಸಂದರ್ಭದಲ್ಲಿ ಭಯ, ಕಷ್ಟ, ನೋವು, ಗಾಬರಿ ಎಲ್ಲ ಆಗುತ್ತೆ. ಆದರೆ ನಾವು ದೇವರಲ್ಲಿ ನಂಬಿಕೆ ಇಟ್ಟಾಗ ಖಂಡಿತವಾಗಿಯೂ ಆ ಎಲ್ಲ ಕಷ್ಟಗಳು ನಮ್ಮಿಂದ ದೂರವಾಗುತ್ತವೆ. ದಾವೀದನು ಅವನನ್ನು ನೆನೆಸಿಕೊಂಡಾಗ ಆತನು ತನ್ನ ಆಶ್ರಯವನ್ನು ದೇವರ ಮೇಲೆ ಇಟ್ಟನು, ಅಂದರೆ ನಂಬಿಕೆಯನ್ನು ದೇವರ ಮೇಲೆ ಇಡ್ತಾನೆ. ನಾವು ಕೂಡ ಜೀವನದಲ್ಲಿ ಭಯ ಅಥವಾ ಸಂಕಷ್ಟವನ್ನು ಎದುರಿಸುವಾಗ ದೇವರಲ್ಲಿ ಭರವಸೆ ಇಟ್ಟುಕೊಂಡರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಆತಂಕಗಳು ನಮ್ಮನ್ನು ಮಿಡಿಯುತ್ತವೆ. ಆದರೆ ದೇವರಲ್ಲಿ ಭರವಸೆ ಇರಿಸಿದಾಗ ಶಾಂತಿ ಮತ್ತು ಧೈರ್ಯ ನಮಗಾಗುತ್ತವೆ. ಹಾಗೆ ಎರಡನೆಯದು, ನಂಬಿಕೆಯ ಶಕ್ತಿ. ಪವರ್ ಆಫ್ ಫೇತ್. ನಿನ್ನಲ್ಲಿಯೇ ನಂಬಿಕೆ ಎಂದು ಕೀರ್ತನೆ ನಮಗೆ ಹೇಳುತ್ತದೆ. ನಂಬಿಕೆ ಎಂದರೆ ಕೇವಲ ಭಾವನೆ ಮಾತ್ರವಲ್ಲ, ಅದು ಕ್ರಿಯೆ. ಸಂಕಟದ ಸಮಯದಲ್ಲಿ ದೇವರ ಮೇಲಿನ ನಂಬಿಕೆ ನಮ್ಮನ್ನು ದೃಢವಾಗಿ ನಿಲ್ಲಿಸುತ್ತದೆ. ನಾವು ದೇವರನ್ನು ನಂಬಿದಾಗ ಆತನು ನಮ್ಮನ್ನು ಕಷ್ಟಗಳಿಂದ ತಪ್ಪಿಸುತ್ತಾನೆ, ನಮ್ಮ ಪಥವನ್ನು ಬೆಳಗಿಸುತ್ತಾನೆ. ನಂಬಿಕೆ ಇಲ್ಲದ ಜೀವನವು ಸತತ ಭಯ ಮತ್ತು ಆತಂಕದಲ್ಲಿ ಕಳೆಯುತ್ತದೆ. ಆದರೆ ನಂಬಿಕೆಯು ಜೀವಕ್ಕೆ ದಾರಿ ತೋರಿಸುತ್ತದೆ. ದೇವರು ನಮ್ಮ ರಕ್ಷಕರು. ಗಾಡ್ ಆಸ್ ಆರ್ ಪ್ರೊಟೆಕ್ಟರ್. ದಾವೀದನು ಹೇಳುತ್ತಾನೆ, ನನ್ನನ್ನು ನಾಶದಿಂದ ತಪ್ಪಿಸು. ದೇವರು ನಮ್ಮ ಜೀವನದಲ್ಲಿ ನಮ್ಮ ರಕ್ಷಕರು. ಅಪಾಯದಲ್ಲಿ ಇದ್ದಾಗಲೂ ದೇವರು ನಮ್ಮನ್ನು ಕಣ್ಣು ರೆಪ್ಪೆಯಂತೆ ನಮ್ಮನ್ನು ನೋಡುತ್ತಿರುತ್ತಾರೆ ಮತ್ತು ರಕ್ಷಣೆ ಮಾಡುತ್ತಿರುತ್ತಾರೆ. ನಾವು ಅವನನ್ನು ನಮ್ಮ ಆಶ್ರಯ ಮತ್ತು ಶಕ್ತಿ ಎಂದು ಒಪ್ಪಿದಾಗ ನಾವು ಭಯ ಮತ್ತು ದುಃಖವನ್ನು ಜಯಿಸಬಹುದು. ಇದೇ ಈ ವಚನದ ಮೂಲ ಸಂದೇಶ. ಭಯದ ಸಂದರ್ಭದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಮಿತ್ರರೇ, ಈ ಒಂದು ವಚನ ನಮಗೆ ಹೇಳುವುದು, ಸಂಕಟಗಳು ನಮ್ಮನ್ನು ಆವರಿಸಿದರೂ ನಾವು ದೇವರಲ್ಲಿ ಭರವಸೆ ಇಟ್ಟರೆ ಆತನು ನಮ್ಮನ್ನು ಕರುಣೆಯಿಂದ ಮತ್ತು ನಾಶದಿಂದ ತಪ್ಪಿಸುತ್ತಾನೆ. ನಾವು ದೇವರಲ್ಲಿ ನಂಬಿಕೆ ಇಡುವಾಗ ನಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ನಿರಾಶ್ರತೆಯ ಭಾವನೆ ಹೊರಟು ಹೋಗುತ್ತದೆ. ಪ್ರಾರ್ಥಿಸೋಣ. ಎಲ್ಲರೂ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಪ್ರಿಯ ಪ್ರಭುವೇ,
ನಿನ್ನಲ್ಲಿ ನಮ್ಮ ಆಶ್ರಯವನ್ನು ಸ್ಥಾಪಿಸಲು ಸಹಾಯ ಮಾಡು. ನಮ್ಮ ಜೀವನದಲ್ಲಿ ಸಂಕಟಗಳು, ಭಯಗಳು ಬಂದಾಗ ನಮ್ಮನ್ನು ನಂಬಿಕೆ ಮತ್ತು ಧೈರ್ಯದಿಂದ ನಿಲ್ಲಿಸು. ನಿನ್ನ ಕರುಣೆಯಿಂದ ನಮ್ಮನ್ನು ನಾಶದಿಂದ ತಪ್ಪಿಸು ಮತ್ತು ಶಾಂತಿಯುಳ್ಳ ಜೀವನದಲ್ಲಿ ನಿನ್ನನ್ನು ಸ್ಮರಿಸುವಂತೆ ಮಾಡು. ನೀನು ನಮ್ಮ ರಕ್ಷಕ, ಮಾರ್ಗದರ್ಶಕ ಮತ್ತು ಶಕ್ತಿ ಎಂದು ನಮಗೆ ತೋರಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.